ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. 10:15 ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಪ್ರಯಾಣ ಸಿರ್ಸಿ ಕಡೆ. ನಮ್ಮ ಅಚ್ಯುತ್ ಅವರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಜೊತೆಗೆ ಬ್ಲಾಗ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ಅಂತ. ಸಂಜೆ ಮತ್ತೆ ಜಾತ್ರೆಗೆ ಹೋಗ್ಲಿಕ್ಕಿದೆ. ಅತ್ತೆ ನೋಡಿ ರೆಡಿ ಆಗಿದ್ದಾರೆ. ಅತ್ತೆ ಆಕ್ಚುಲಿ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇರೋದು. ಅತ್ತಿಗೆ ಮನೆ ಅಂದ್ರೆ ನಮ್ಮ ಮಾವನವರ ತಂಗಿ ಮನೆ ಸಿರ್ಸಿ, ಅಲ್ಲಿ ಹೋಗ್ತಾ ಇದ್ದೀವಿ. ಎಸ್, ದಿನ ತಿರ್ಗೋದೆ ನಮ್ದು. ನಾನು ಅತ್ತೆ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ದ ಅತ್ತೆ? ಫುಲ್ ಎಂಜಾಯ್. ಅನಗನ್ ಡ್ರೆಸ್ಸನ್ನು ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಳ್ತೀನಿ. ಈ ಡ್ರೆಸ್ಸಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಯಲ್ಲಾಪುರಕ್ಕೆ ಬಂದ್ವಿ. ಯಲ್ಲಾಪುರ ಜಾತ್ರೆ ಮುಗೀತು, ಬಟ್ ನನ್ನ ವ್ಲಾಗ್ ಮುಗ್ದಿಲ್ಲ. ಅಮ್ಮ ಹೇಳ್ತಾ ಇದ್ರು ಮುಗಿಯೋ ದಿನ ಮಾತ್ರ ತುಂಬ ಬೇಜಾರಾಗುತ್ತೆ, ಅಮ್ಮನವರನ್ನು ಮೆರವಣಿಗೆಯಲ್ಲಿ ವಾಪಸ್ ಕರ್ಕೊಂಡು ಹೋಗುವಾಗ ಅಳುನೇ ಬರುತ್ತೆ ಅಂತ ಹೇಳ್ತಾ ಇದ್ರು. ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಹಾಗೆ ಮತ್ತೆ ಹೋಗಿ ನಾವು ದೇವರ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಮತ್ತೆ ನಾನು ಶಾಪಿಂಗ್ ಮಾಡ್ತಾ ಇದ್ದೀವಿ. ಹಾಗೆ ನಾವು 1 ಗಂಟೆ ಒಳಗಡೆ ಸಿರ್ಸೆಗೆ ಹೋಗಿ ತಲುಪಿದ್ವಿ. ಅಲ್ಲಿ ಅತ್ತೆ ಮನೆಯಲ್ಲಿ ಚೆನ್ನಾಗಿ ವೆರೈಟಿ ಐಟಮ್ ಊಟ ಮಾಡಿ ನಂತರ ಅತ್ತೆಯಲ್ಲಿ ಗಿನ್ನ ಮಾಡಿದ್ರು ಸ್ಪೆಷಲ್. ಅದು ನಮಗೆ ತುಂಬಾ ಇಷ್ಟ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ನಂಗೆ ತುಂಬಾ ಇಷ್ಟ ಗಿನ್ನ ಅಂದರೆ. ನಿಮಗೆಲ್ಲ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನಾವು ಚೆನ್ನಾಗಿ ತಿಂದು ಆನಂತರ ಹೊರಟ್ವಿ ಅಲ್ಲಿಂದ. ಸಿರ್ಸೆಯಿಂದ ಬಂದು ಯಲ್ಲಾಪುರಕ್ಕೆ ಬಂದು ತಲುಪಿದ್ವಿ. ಅತ್ತೆ ಇವಾಗ ನಮ್ಗೆ ಟಾಟಾ ಬೈ ಬೈ ಮಾಡಿ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಟಾಟಾ ಟಾಟಾ, ಹುಷಾರು. ನಂತರ ನಾವು ಮಧ್ಯಾಹ್ನ ಮೇಲೆ ಅಮ್ಮನ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ರಾತ್ರಿ ಊಟ ಮುಗಿಸ್ಕೊಂಡು ಸುಮಾರು ಒಂದು 7:30 ಅಷ್ಟೊತ್ತಿಗೆ ಅಂದರೆ ಊಟ ಮುಗಿಸ್ಕೊಂಡೆ ನಾವು ಮತ್ತೆ ಯಲ್ಲಾಪುರದ ಕಡೆ ಹೋಗ್ತಾ ಇದ್ದೀವಿ. ಜಾತ್ರೆ ಅಂದ್ರೇ ಹಾಗೆ, ರಾತ್ರಿ ಹೋದ್ರೇ ಅದೊಂಥರ ಮಜಾ. ಫಸ್ಟು ಹಗಲಿಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಳ್ಳೋದು, ಅಥವಾ ಹೋದ ಕೂಡಲೇ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆ ನಂತರ ಜಾತ್ರೆ ಪೇಟೆ ತಿರ್ಗೋಕೆ ಹೋಗೋದು, ಆ ಥರ ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ. ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಜಾತ್ರೆಯಲ್ಲಿ. ವೀಕೆಂಡ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಯಾಕಂದರೆ ದೂರ ಅಂದರೆ ಬೆಂಗಳೂರು ಅಥವಾ ಎಲ್ಲಾದರೂ ಹೊರಗಡೆ ಜಾಬಲ್ಲಿರೋರು ಎಲ್ಲ ವೀಕೆಂಡಲ್ಲಿ ಬರ್ತಾರೆ ಊರು ಅಂಥೇಳಿ ಖುಷಿಗೆ. ಸೊ ಹಾಗಾಗಿ ವೀಕೆಂಡು ಜಾಸ್ತಿ ಜನ ಇರ್ತಾರೆ. ಎಲ್ರಿಗೂ ಹಾಗೆ ಅಲ್ವಾ, ಅವರವರ ಊರ ಜಾತ್ರೆ ಅಂದರೆ ತುಂಬಾ ಖುಷಿ ಇರುತ್ತೆ. ಆದರೆ ಕೊನೆಯ ದಿನ ಮಾತ್ರ ತುಂಬ ಬೇಜಾರಾಗುತ್ತೆ. ದೇವರನ್ನು ಅಥವಾ ಅಮ್ಮನವರನ್ನು ಗದ್ದುಗೆಯಿಂದ ವಾಪಸ್ಸು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗುವಾಗ ಮಾತ್ರ ತುಂಬ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಇನ್ನೂ 3 ವರ್ಷ ಕಾಯಬೇಕು ಮತ್ತೆ ಜಾತ್ರೆಗೆ. 2029ರಲ್ಲಿ ಮತ್ತೊಮ್ಮೆ ಜಾತ್ರೆ ಆಗುತ್ತೆ. ಸೊ ಅದೊಂಥರ ಖುಷಿ, ಎಲ್ರಿಗೂ ಖುಷಿ. ಹಾಗೆ ಅನಗ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಅನಗನ್ನ ಫುಲ್ ಆಟ ಆಡಿಸಿದ್ವಿ. ಅವಳಿಗೆ ಸಖತ್ ಎಂಜಾಯ್ ಮಾಡಿದ್ಲು. ಅಂದರೆ ಅವಳಿಗೆ ಯಾವುದು ಸೂಟ್ ಆಗುತ್ತೋ ಆ ಥರದ್ರಲ್ಲಿ ಆಟ ಆಡಿಸಿದ್ವಿ. ಅವತ್ತಿನ ದಿನ ಅಂತೂ ತುಂಬ ಮಕ್ಕಳು ಎಲ್ಲರೂ ತುಂಬ ಜನ ಆಟ ಆಡ್ತಾಯಿದ್ರು. ಬೇರೆಯವರಿದ್ದಾಗ ಅವರಿಗೆ ಮಕ್ಕಳಿಗೆ ಮತ್ತೂ ಕೂಡ ಖುಷಿ ಆಗುತ್ತೆ. ಯಾರು ಸಿಕ್ಕಿದ್ರು ಅವರೇ ಫ್ರೆಂಡ್ಸು. ಅಲ್ಲಿ ಏನಾಯಿತು ಅಂತ ಅವಳ ಅಪ್ಪಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಜಾತ್ರೆಗೆ ಮಕ್ಳು ಕರ್ಕೊಂಡು ಹೋದರೆ ನಾವು ಎಂಜಾಯ್ ಮಾಡೋದಕ್ಕಿಂತ ಮಕ್ಕಳನ್ನ ನೋಡಿಕೊಂಡು ಅವ್ರು ಏನು ಬೇಕೊಳ್ತಾರೆ, ಅವ್ರು ಏನು ಆಟ ಆಡಬೇಕು ಅಂತಾರೆ ಅದಕ್ಕೆ ಹತ್ಸೋದ್ರಲ್ಲೇ ನಮ್ಮ ಸಮಯ ಆಗುತ್ತೆ. ಬಟ್ ಅದೊಂಥರ ಖುಷಿ, ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅಂಥೇಳಿ. ಮತ್ತು ಇದಕ್ಕೆ ಹೋಗಿ ಇಲ್ಲೂ ಸುಮಾರಷ್ಟೊತ್ತು ಆಟ ಆಡಿದ್ಲು. ಜಾಸ್ತಿ ಮಕ್ಕಳಿದ್ದಾಗ ಅವ್ರ ಜೊತೆ ಆಟ ಆಡೋದಕ್ಕೆ ಇವಳಿಗೂ ಕೂಡ ಖುಷಿ. ಹಾಗೆ ಇವಾಗ ಟ್ರೈನ್ ಹತ್ತಿದ್ವಿ. ಅಂದರೆ ಅನಗನ ಜೊತೆ ಒಬ್ಬರು ಬೇಕು ಅಂಥೇಳಿ ನಾನು ಕೂಡ ಹೋಗಿ ಕೂತ್ಕೊಂಡೆ. ಇದೆಲ್ಲ ಒಂದೊಂದು ಟಿಕೆಟ್ ಈ ಸಲ 100 ರೂಪೀಸ್ ಇತ್ತು. ಕೆಲವೊಂದಕ್ಕೆ ಚಿಕ್ಕದಾಗೆ 50 ರೂಪಾಯಿ ಇತ್ತು. ಮತ್ತೆಲ್ಲದಕ್ಕೂ 100 ರೂಪಾಯಿ ಆ ಥರ ಟಿಕೆಟ್ಗಳಿತ್ತು. ಇದಕ್ಕೆ ಹತ್ತಿದ್ದಂತೂ ಅನಗಂಗೆ ಮಸ್ತ್ ಖುಷಿಯಾಗಿದೆ. ಸಖತ್ ಎಂಜಾಯ್ ಮಾಡ್ತಾ ಇದ್ಲು ಅನಗ.
ಹೌದು. ಹೌದು. ನಾವಿವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಶಿವರಾತ್ರಿ ದಿನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಹೊರಗಡೆ ಎಲ್ಲ ನಾನು ಗುಡಿಸ್ಕೊಡ್ತೆ ಅಂತ ಹೇಳಿದೆ ಅಮ್ಮಂಗೆ, ಕಸ ಗುಡಿಸ್ತಾ ಇದ್ದೀನಿ. ಅನಾಗ ನಾವೇನಾದರೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದರಲ್ಲೂ ಈ ಕಸ ಗುಡಿಸೋಕ್ಕೆ ಶುರು ಮಾಡಿದ್ರಂತೂ ನಾನೇ ಗುಡಿಸ್ತೀನಿ ಅಂತ ಬಂದ್ಬಿಡ್ತಾಳೆ. ಆ ನಂತರ ರೆಡಿಯಾಗಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಅಮ್ಮನ ಮನೆಯಲ್ಲಿ ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಶಿವರಾತ್ರಿ. ನೀವು ಬ್ಲಾಗ್ ನೋಡುವಾಗ ತುಂಬ ದಿನ ಆಗಿರ್ಬೋದು, ಬಟ್ ಇವತ್ತು ನಾನು ಶಿವರಾತ್ರಿ ದಿನ ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಹಳ್ಳಿಯಲ್ಲಿ ಆಚರಣೆ ಹೇಗಿರುತ್ತೆ ಅಂದರೆ, ಇಡೀ ದಿನ ಅನ್ನ ಊಟ ಮಾಡೋದಿಲ್ಲ. ಅಂದರೆ ಉಪವಾಸ ಮಾಡಬೇಕು ಲೆಕ್ಕದಲ್ಲಿ, ಆದರೆ ಉಪವಾಸ ಪೂರ್ತಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಫಲಹಾರ ಅಂತ ಸೇವಿಸ್ತಾರೆ. ಅಂದರೆ ನಮ್ಮ ಭಾಷೆಯಲ್ಲಿ ನಾವು ಪಳಾರ ಅಂತ ಹೇಳ್ತೀವಿ. ಸ್ವಲ್ಪ ಅವಲಕ್ಕಿ ಮಜ್ಜಿಗೆ ಹಾಕ್ಕೊಂಡು ಅಥವಾ ಏನಾದರೂ ತಂಬುಳಿ ಎಲ್ಲ ಮಾಡಿಕೊಂಡು ಅವಲಕ್ಕಿ ಜೊತೆ ತಿಂತಾರೆ. ಒಂದು ಸ್ವಲ್ಪ ಪಾಯಸ, ಏನಾದರೂ ಹೆಸರುಬೇಳೆ ಪಾಯಸ ಸ್ವಲ್ಪ ತಂಪಾಗಲಿ ಅಂತ ಹೇಳಿ ಮಾಡ್ತಾರೆ. ಇಲ್ಲ ರಾಗಿ ಅಂಬಲಿ ಮಾಡ್ತಾರೆ. ಸೊ ಅಮ್ಮ ಇವತ್ತು ಅವಲಕ್ಕಿ ಮತ್ತು ಮಾವಿನಕಾಯಿ ತಂಬುಳಿ ಹಾಗೆ ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಸ್ವಲ್ಪ ತಿನ್ಕೊಂಡು ನಂತರ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಪ್ಪ ಬಿಲ್ವ ಪತ್ರೆ ಎಲ್ಲ ಕೊಯ್ಕೊಂಬಂದಿದ್ದಾರೆ. ಈ ಮೊದಲು ನಮ್ಮ ಮನೆಯಲ್ಲೇ ಇತ್ತು, ಬಟ್ ಇವಾಗ ಎಲ್ಲೂ ಸಿಗ್ತಾನೇ ಇಲ್ಲ. ಬಿಲ್ವ ಪತ್ರೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅಪ್ಪ ಬೇರೆ ಎಲ್ಲೋ ಒಂದು ಕಡೆ ಹೋಗಿ ಎಲ್ಲ ಕೊಯ್ಕೊಂಬಂದಿದ್ದಾರೆ. ಸೊ ಅದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು. ಶಿವನ ದೇವಸ್ಥಾನ ಅಲ್ಲಲ್ಲಿ ನಮ್ಮೂರಲ್ಲಿ ಇದೆ. ಅಂದರೆ ಅಲ್ಲಿ ಲಿಂಗ ಇರುತ್ತೆ. ಸೊ ಅಲ್ಲಿ ಹೋಗಿ ಅಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಹಾಕಿ ಪೂಜೆ ಮಾಡಿ ಬರೋದು. ನಾವು ಕೂಡ ಹೋಗ್ತಾ ಇದ್ದೀವಿ. ಜೊತೆಗೆ ವ್ಲಾಗ್ ಕೂಡ ಶುರು ಮಾಡಿಕೊಂಡೆ. ಇವತ್ತಿನ ವ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದೇವಸ್ಥಾನಕ್ಕೆ ಹೋಗುವಾಗ ಮತ್ತೆ ಸಿಗ್ತೀನಿ. ಗದ್ದೆಯಲ್ಲಿ ಬೆಳ್ಳಕ್ಕಿಗಳ ಸಾಲು, ಸಾಕಷ್ಟು ಬೆಳ್ಳಕ್ಕಿಗಳು ಬಂದಿರುತ್ತೆ. ಹಾಗೆ ಬೆಳಗ್ಗೆಯ ಸಮಯದಲ್ಲಿ ಸಾಕಷ್ಟು ನವಿಲು ಕೂಡ ಬರುತ್ತೆ. ನವಿಲು ನೋಡೋದಕ್ಕೆ ಎಷ್ಟು ಚಂದನೋ ಅಷ್ಟೇ ಬೆಳೆ ಹಾಳು ಮಾಡುತ್ತೆ ಅಂತ ರೈತರೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಯಾವುದೇ ಜೀವಹಾನಿ ಅಂತೂ ಮಾಡೋದಿಲ್ಲ ರೈತರು. ಆದರೆ ಅಷ್ಟು ಏಲಕ್ಕಿ ಎಲ್ಲ ಬೆಳೆನೆಲ್ಲ ಪೂರ್ತಿ ನಾಶ ಮಾಡಿಬಿಡುತ್ತೆ. ಏಲಕ್ಕಿನೇ ಇಲ್ಲ ಇವಾಗ. ಸೊ ಹಾಗಾಗಿದೆ ಪರಿಸ್ಥಿತಿ. ಅಪ್ಪ ಬಿಲ್ವಪತ್ರೆ ಕೊಯ್ಕೊಂಬಂದು ಈ ಥರ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದಾರೆ. ಬಿಲ್ವಪತ್ರೆ ಕೂಡ ಇತ್ತೀಚೆಗೆ ಹಳ್ಳಿಯಲ್ಲಿ ಅಪರೂಪ ಆಗಿದೆ. ಅಂದರೆ ಮೊದಲೆಲ್ಲ ತುಂಬ ಇತ್ತು, ಇವಾಗ ಕಡಿಮೆ ಆಗಿದೆ. ಆ ನಂತರ ನಾವು ಫಲಹಾರ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಸುಮಾರು ಒಂದು 2:30 ಗಂಟೆ ಆಗಿತ್ತು ಮಧ್ಯಾಹ್ನ ಮೇಲೆ. ಹಾಗೆ ಉರಿ ಬಿಸಿಲು. ಶಿವರಾತ್ರಿ ಬಂತು ಅಂದರೆ ಬಿಸಿಲು, ಸೆಕೆ ಎಲ್ಲ ಶುರು ಆಗುತ್ತೆ. ತುಂಬ ಬಿಸಿಲಿತ್ತು. ಆ ಬಿಸಿಲಲ್ಲೇ ನಾವು ಹೋಗ್ತಾ ಇದ್ದೀವಿ. ನಾನು, ಅಪ್ಪ, ಅಮ್ಮ ಮತ್ತು ಅಚ್ಚುತ್ತವರು ಅನಗ ಸೇರಿಕೊಂಡು ಹೊರಟ್ವಿ ಇವಾಗ. ನಾವಿವತ್ತು ಮಹಾದೇವಲ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಹಾದೇವಲ ದೇವಸ್ಥಾನ ಅಂತ ಹೇಳ್ತೀವಿ ನಮ್ಮೂರಲ್ಲಿ. ಇದು ಹಳ್ಳಿಯಲ್ಲಿ ಒಳಗಡೆ ತುಂಬ ಒಂದು ಒಳ ಪ್ರದೇಶದಲ್ಲಿ ಇರುವಂತಹ ಒಂದು ದೇವಸ್ಥಾನ. ಚಿಕ್ಕದಾದ ಗುಡಿ, ಆದರೆ ಅಲ್ಲಿ ಅಂದರೆ ತುಂಬ ಹಳೆಯ ಕಾಲದ ದೇವಸ್ಥಾನ ಅದು. ಮಹಾದೇವಲ ಅಂದರೆ ನಮ್ಮೂರ ಕಡೆಯವರಿಗೆ ಗೊತ್ತಿರುತ್ತೆ. ಅಂದರೆ ತುಂಬ ಫೇಮಸ್ ಅಂತ ಏನಿಲ್ಲ, ನಮ್ಮ ಹಳ್ಳಿಯಲ್ಲಿ ನಮ್ಮ ಊರಿಗೆ ಮಾತ್ರ ಸೀಮಿತವಾಗಿರುವಂಥ ದೇವಸ್ಥಾನ. ಆದರೆ ಇಲ್ಲಿ ತುಂಬ ನಾವು ಹತ್ತಿರದಿಂದ ನಾವೇ ಅಭಿಷೇಕ ಮಾಡ್ಬೋದು, ಪೂಜೆ ಮಾಡ್ಬೋದು. ತುಂಬ ಚೆನ್ನಾಗಿ ಅಲ್ಲಿ ಭಟ್ರು ಪೂಜೆ ಮಾಡಿಕೊಡ್ತಾರೆ. ಸೊ ಅದು ತುಂಬ ಖುಷಿ ಕೊಡುತ್ತೆ. ಅಮ್ಮ ಇಲ್ಲಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹಳ್ಳಿಯಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಒಂದು ಪುಟಾಣಿ ದೇವಸ್ಥಾನ ಇದೆ. ಅಲ್ಲಿ ಶಿವಲಿಂಗ ಇದೆ, ಹಾಗೆ ಗಣಪತಿ ಮೂರ್ತಿ ಇದೆ.
ಸೊ ಅಲ್ಲಿ ನಾವು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಪೂಜೆ ಮಾಡ್ಬೋದು. ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ ಅಲ್ಲಿ ಇರುವ ಭಟ್ರು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಅಪ್ಪ ಅಮ್ಮ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರಂತೆ. ಅಮ್ಮನಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂದರು ಅಪ್ಪ ಅಂತೂ ಪ್ರತಿ ವರ್ಷ ಬರ್ತಿದ್ರಂತೆ. ಈ ವರ್ಷ ನಮಗೂ ಕೂಡ ಬರೋದಕ್ಕೆ ಸಾಧ್ಯ ಆಯಿತು. ಶಿವರಾತ್ರಿ ದಿನ ಇಲ್ಲಿ ತುಂಬ ಊರಿನವರೆಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆವತ್ತಿನ ದಿನ ಇಲ್ಲಿ ಸಾಮಾನ್ಯವಾಗಿ ರಶ್ ಇರುತ್ತಂತೆ. ನಾವು ಹೋದಾಗ ನಾವು ಮಧ್ಯಾಹ್ನ ಅಂದರೆ ಒಂದು 2:30-3 ಗಂಟೆ ಆ ಟೈಮಿಗೆ ಹೋಗಿದ್ವಲ್ಲ, ಆ ಟೈಮ್ನಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ಬಟ್ ಬೆಳಗ್ಗೆ ಎಲ್ಲ ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರಂತೆ. ಇಲ್ಲಿ ನಾವು ಅಂದರೆ ಗರ್ಭಗುಡಿಗೆ ಒಳಗಡೆನೆ ಹೋಗಿ ನಾವು ಮೂರ್ತಿಗೆ ನೀರನ್ನ ಅಂದರೆ ಅಭಿಷೇಕ ಎಲ್ಲ ಮಾಡ್ಬೋದು. ಸೊ ಹಾಗಾಗಿ ಅದೊಂಥರ ತುಂಬ ಖುಷಿ ಕೊಡುತ್ತೆ. ನಾವೇ ಒಂದು ಇಲ್ಲಾಂದರೆ ನಮ್ಗೆ ಅನುಭವ ಆಗೋದಿಲ್ಲ. ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಅಭಿಷೇಕ ಎಲ್ಲ ಮಾಡೋದಕ್ಕೆ ಅವಕಾಶ ಸಿಕ್ತು. ಎಲ್ಲ ಮುಗಿಸ್ಕೊಂಡು ಅನಗ ಬಾ ಇವಾಗ ಹೋಗ್ತಾ ಇದ್ದೀವಿ. ಅನಗ ಬಾ ಮಗ. ನಾನು ಈ ದೇವಸ್ಥಾನಕ್ಕೆ ಚಿಕ್ಕವಳಿದ್ದಾಗ ನನ್ನ ಅಜ್ಜನ ಜೊತೆ ಎಲ್ಲ ನೀನು ಹೋಗಿದ್ದೆ ಅಂತ ಅಮ್ಮ ಹೇಳಿದ್ರು. ನಂಗೆ ನೆನಪಿಲ್ಲ. ತಿಳಿವಂಗೆ ಆದಮೇಲೆ ನಾನು ಬಂದಿದ್ದು ನಂಗೆ ನೆನಪಿಲ್ಲ. ಒಟ್ಟಿನಲ್ಲಿ ಇವತ್ತು ಶಿವರಾತ್ರಿ ದಿನ ಬಂದು ಪೂಜೆ ಎಲ್ಲ ಮಾಡಿದ್ದಾಯಿತು. ಚೆನ್ನಾಗಾಯಿತು ದರ್ಶನ ಎಲ್ಲ. ಶಿವರಾತ್ರಿ ದಿನ ಈ ಥರ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ತುಂಬ ಖುಷಿಯಾಯಿತು. ಆ ಪ್ರಕೃತಿ ಮಧ್ಯೆಯಲ್ಲಿರುವಂಥ ದೇವಸ್ಥಾನ, ಶಿವಲಿಂಗ ಮತ್ತು ಅಭಿಷೇಕ ಮಾಡೋಕ್ಕೆ ಅವಕಾಶ ಸಿಕ್ತು. ಬಿಲ್ವಪತ್ರೆನಿಟ್ಟು ಕೈ ಮುಗಿಯೋ ಒಂದು ಅವಕಾಶ ಸಿಕ್ತಲ್ಲ, ತುಂಬಾ ಖುಷಿಯಾಯಿತು. ಹಾಗೆ ಮನೆಗೆ ಹೋದ್ವಿ. ರಾತ್ರಿ ನಾವು ಈಶಾ ಫೌಂಡೇಶನ್ ಶಿವರಾತ್ರಿ ಸೆಲೆಬ್ರೇಷನ್ ನೋಡ್ತಾ ಸಂಜೆ ರಾತ್ರಿ ಆ ಥರ ಕಳೀತು. ಹಾಗೆ ಅವತ್ತಿನ ದಿನ ನಾವು ಮತ್ತೆಲ್ಲೂ ಹೋಗಿರಲಿಲ್ಲ. ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.